ರಾಜ್ಯದಲ್ಲಿ ಬ್ಯಾನ್ ಬಿಸಿ ಜೋರಾಗಿದೆ. ಕಳಪೆ ಗುಣಮಟ್ಟದ ವಸ್ತುಗಳು ದಿನೇ ದಿನೇ ಬ್ಯಾನ್ ಲಿಸ್ಟ್ಗೆ ಒಳಪಡ್ತಾ ಇರುವಂತದ್ದು. ಅದು ಕೂಡ ಕಾಟನ್ ಕ್ಯಾಂಡಿ, ಗೋಬಿ ಮಂಚೂರಿ ನಿಷೇಧದ ನಂತರ ಇದೀಗ ಆರೋಗ್ಯ ಇಲಾಖೆ ಕಾಸ್ಮೆಟಿಕ್ನಂತಹ ಒಂದು ಚಿತ್ತವನ್ನ ಇಟ್ಟಿರುವಂತದ್ದು. ಅದು ಕೂಡ ಟ್ಯಾಟೂ, ಲಿಪ್ಸ್ಟಿಕ್ ನಂತರ ಮೆಹಂದಿಗೂ ಕೂಡ ಈಗ ಬ್ಯಾನ್ ಬಿಸಿ ತಟ್ಟಿದೆ. ಸತಿ ಏನಾಗ್ತಿದೆ ಬನ್ನಿ ರಿಪೋರ್ಟ್ ನೋಡೋಣ. ಟ್ಯಾಟೂ, ಲಿಪ್ಸ್ಟಿಕ್ ಆಯಿತು, ಇದೀಗ ಮೆಹಂದಿ ಸರದಿ. ಮೆಹಂದಿಯಲ್ಲೂ ಅಪಾಯಕಾರಿ ಅಂಶ ಇರುವ ಆತಂಕ. ಟ್ಯಾಟೂ ಹಾಕಿಸ್ಕೊಂಡ್ರೆ ಡೇಂಜರ್ ಅಂತಿದ್ದ ಜನ ಈಗ ಮೆಹಂದಿ ನೋಡಿ ಭಯ ಪಡುವ ಪರಿಸ್ಥಿತಿ ಬಂದಿದೆ. ಲಿಪ್ಸ್ಟಿಕ್, ಟ್ಯಾಟೂ ನಂತರ ಇದೀಗ ಮೆಹಂದಿಗೂ ಕಡಿವಾಣ ಹಾಕುವ ಆಲೋಚನೆಯಲ್ಲಿದೆ ಆರೋಗ್ಯ ಇಲಾಖೆ. ಮಾರುಕಟ್ಟೆಯಲ್ಲಿ ಮಾರಾಟವಾಗ್ತಾ ಇರೋ ಕಳಪೆ ಗುಣಮಟ್ಟದ ಮೆಹಂದಿಯಿಂದ ಆರೋಗ್ಯ ಸಮಸ್ಯೆ ಉದ್ಭವಿಸುತ್ತಿದೆ. ಮುಖ್ಯವಾಗಿ ಚರ್ಮದ ರೋಗ ಕಾಣಿಸಿಕೊಳ್ತಾ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಮೆಹಂದಿ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಟೆಸ್ಟಿಂಗ್ಗೆ ಒಳಪಡಿಸಿದೆ. ಹೆಣ್ಮಕ್ಳು ತುಂಬಾ ಇಷ್ಟಪಟ್ಟು ಎಲ್ಲಾ ಫಂಕ್ಷನ್ಗೂ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಇವಾಗ ಅದರಲ್ಲೂ ಕೆಮಿಕಲ್ ಬಂದ್ಬಿಟ್ಟಿದೆ ಅಂತ ಅಂದ್ರೆ ನಮ್ಗೆ ನಿಜ ಯೋಚನೆ ಮಾಡ್ತಾ ಇದೀನಿ ಏನ್ ಯೂಸ್ ಮಾಡಬಹುದು ಹೆಣ್ಮಕ್ಳು ಅಂತ ಹೇಳಿ. ಇವತ್ತು ಸ್ಕಿನ್ ಅಲರ್ಜಿ ಆಗಿರ್ಬೋದು, ರ್ಯಾಶಸ್ ಆಗಿರ್ಬೋದು, ತುಂಬಾನೇ ನಾವು ನೋಡ್ತಾ ಇರ್ತೀವಿ ರೀಲ್ಸ್ ಗಳಲ್ಲಿ. ಇವತ್ತು ಫೇಕ್ ಪ್ರಾಡಕ್ಟ್ಸ್, ಕಾಜಲ್ ಇಂದ ಹಿಡಿದು ಪ್ರತಿಯೊಂದು ಇವತ್ತು ಫೇಕ್ ಪ್ರಾಡಕ್ಟ್ಸ್ ಗಳು ಬರ್ತಾ ಇದೆ. ಇವತ್ತು ನಾವು ಬ್ಯಾಂಗ್ಳೂರಲ್ಲಿ ಸ್ಟ್ರೀಟ್ ಅಲ್ಲೆಲ್ಲ ಇವತ್ತು ಬ್ಯೂಟಿ ಪ್ರಾಡಕ್ಟ್ಸ್ ಗಳನ್ನೆಲ್ಲ ಸೇಲ್ ಮಾಡೋದನ್ನ ನೋಡ್ತಾ ಇದೀವಿ. ರಂಜಾನ್ ಬರ್ತಿದೆ, ಮೆಹಂದಿ ಹಾಕೊಳ್ತಾರೆ, ಎಲ್ಲರೂ ಚೆನ್ನಾಗ್ ಕಾಣ್ಬೇಕು ಅಂತ ಹಾಕ್ತಾರೆ. ಆದ್ರೂ ಯಾರು ಥಿಂಕ್ ಮಾಡಲ್ಲ ಅದರಿಂದ ಮುಂದೆ ನಮಗೆ ಏನಾಗುತ್ತೆ ಅಂತ. ಅದಕ್ಕೆ ನಾವು ಯಾವಾಗ್ಲೂ ಥಿಂಕ್ ಬಿಫೋರ್ ಅಂಡ್ ಡೂ ಅವರ್. ಇದನ್ನ ನಾವು ಯಾವ ವಿಷಯನೂ ಇಗ್ನೋರ್ ಮಾಡಲ್ಲ ಅಲ್ವಾ, ಸರ್ಕಾರದವರು ಮಾಡಲ್ಲ ಅನ್ಕೊಳ್ತೀನಿ. ಅದೇ ತರ ಈ ವಿಷಯನೂ ಇಗ್ನೋರ್ ಮಾಡ್ದೇನೆ ಎಲ್ಲ ಏನಿದೆ ಅಂತ ಉಸ್ತುವಾರಿ ತಗೊಳ್ಬೇಕು ಅಂತ ಹೇಳ್ಕೊಡ್ತೀನಿ. ಬ್ರ್ಯಾಂಡ್ ಹೆಸರಿನಲ್ಲಿ ಕಳಪೆ ಪೌಡರ್ ಸಪ್ಲೈ. ಕೇಂದ್ರಕ್ಕೆ ಪತ್ರ ಬರೆದ ಆರೋಗ್ಯ ಇಲಾಖೆ. ಬ್ರ್ಯಾಂಡ್ ಹೆಸರಲ್ಲಿ ಕಳಪೆ ಮೇಕಪ್ ಐಟಂಗಳು ಮಾರಾಟವಾಗ್ತಾ ಇದೆ. ದೀರ್ಘಕಾಲದ ಕಳಪೆ ಮೇಕಪ್ ಐಟಂಗಳನ್ನು ಬಳಸೋದ್ರಿಂದ ಸ್ಕಿನ್ ಕ್ಯಾನ್ಸರ್ ಬರೋ ಭೀತಿ ಕೂಡ ಇದೆ. ಹೀಗಾಗಿ ಕಳಪೆ ಪೌಡರ್, ಐ ಲೈನರ್, ಕಾಜಲ್ಗಳನ್ನ ಸ್ಯಾಂಪಲ್ಗಳನ್ನ ಟೆಸ್ಟ್ಗೆ ಕಳುಹಿಸಲಾಗಿದೆ. ರಾಜ್ಯದ ಕಲ್ಲಂಗಡಿ ಹಣ್ಣು ಸೇಫ್. ಆಹಾರ ಇಲಾಖೆ ಆಯುಕ್ತರ ಸ್ಪಷ್ಟನೆ. ಇದೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಬೆಳೆದು ಮಾರಾಟವಾಗ್ತಾ ಇರೋ ಕಲ್ಲಂಗಡಿ ಹಣ್ಣು ಸೇಫ್ ಎನ್ನಲಾಗಿದೆ. ಈ ಸ್ಪಷ್ಟನೆಯನ್ನ ಖುದ್ದು ಆಹಾರ ಮತ್ತು ಸುರಕ್ಷತಾ ಇಲಾಖೆ ಆಯುಕ್ತರು ನೀಡಿದ್ದಾರೆ. ಸ್ಟೇಟ್ ಅಲ್ಲಿ ಎಲ್ಲ ಇದಾಗಿಲ್ಲ, ಅದು ಯಾವ್ದೋ ಬೇರೆ ಸ್ಟೇಟ್ ಅಲ್ಲಿ ಅದೊಂದು ವಿಡಿಯೋ ಇಟ್ಕೊಂಡು ನಮ್ಮ ಸ್ಟೇಟ್ ಎಲ್ಲ ಹಂಗಾಗ್ತಿದೆ ಅಂತ ಹೇಳಿದಾರೆ. ನಮ್ಮ ಸ್ಟೇಟ್ ತಿರ್ಗಾ ಈಗ ನೆನ್ನೆ ತೆಗಿಸಿದ್ದೀನಿ. ಲಾಸ್ಟ್ 3 months ಬ್ಯಾಕ್ 4 months ಬ್ಯಾಕ್ ಮಾಡಿಸಿದ್ದೆ, ಅವಾಗೇನು ಬಂದಿರಲಿಲ್ಲ. ಈಗ ತಿರ್ಗಾ ನೆನ್ನೆ ತೆಗಿಸೋಕೆ ಹೇಳಿದ್ದೀನಿ, ಅದೊಂದು ತೆಗಿಸಿ ಮಾಡ್ತೀವಿ. ಯಾಕಂದ್ರೆ ಅದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅದು ವಿಡಿಯೋ ಬಹಳ ಓಡಾಡ್ತಿದ್ದಲ್ಲ, ಇಂಜೆಕ್ಟ್ ಮಾಡೋದು ಅದು ಬೇರೆ ಸ್ಟೇಟ್, ಅದು ನಮ್ದಲ್ಲ. ಒಟ್ನಲ್ಲಿ ಬ್ಯಾನ್ ಬಿಸಿಯ ಮಧ್ಯೆ ಏನ್ ತಿನ್ನೋದು ಏನ್ ಬಿಡೋದು ಅಂತಿರೋ ಜನ ಸದ್ಯ ಯಾವ ಕಾಸ್ಮೆಟಿಕ್ ಬಳಸೋದು ಅನ್ನೋ ಕನ್ಫ್ಯೂಷನ್ಗೂ ಸಿಲುಕಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಬ್ಯಾನ್ ಬಿಸಿ ಜೋರಾಗಿದೆ. ಕಳಪೆ ಗುಣಮಟ್ಟದ ವಸ್ತುಗಳು ದಿನೇ ದಿನೇ ಬ್ಯಾನ್ ಲಿಸ್ಟ್ಗೆ ಒಳಪಡ್ತಾ ಇರುವಂತದ್ದು. ಅದು ಕೂಡ ಕಾಟನ್ ಕ್ಯಾಂಡಿ, ಗೋಬಿ ಮಂಚೂರಿ ನಿಷೇಧದ ನಂತರ ಇದೀಗ ಆರೋಗ್ಯ ಇಲಾಖೆ ಕಾಸ್ಮೆಟಿಕ್ನಂತಹ ಒಂದು ಚಿತ್ತವನ್ನ ಇಟ್ಟಿರುವಂತದ್ದು. ಅದು ಕೂಡ ಟ್ಯಾಟೂ, ಲಿಪ್ಸ್ಟಿಕ್ ನಂತರ ಮೆಹಂದಿಗೂ ಕೂಡ ಈಗ ಬ್ಯಾನ್ ಬಿಸಿ ತಟ್ಟಿದೆ. ಸತಿ ಏನಾಗ್ತಿದೆ ಬನ್ನಿ ರಿಪೋರ್ಟ್ ನೋಡೋಣ. ಟ್ಯಾಟೂ, ಲಿಪ್ಸ್ಟಿಕ್ ಆಯಿತು, ಇದೀಗ ಮೆಹಂದಿ ಸರದಿ. ಮೆಹಂದಿಯಲ್ಲೂ ಅಪಾಯಕಾರಿ ಅಂಶ ಇರುವ ಆತಂಕ. ಟ್ಯಾಟೂ ಹಾಕಿಸ್ಕೊಂಡ್ರೆ ಡೇಂಜರ್ ಅಂತಿದ್ದ ಜನ ಈಗ ಮೆಹಂದಿ ನೋಡಿ ಭಯ ಪಡುವ ಪರಿಸ್ಥಿತಿ ಬಂದಿದೆ. ಲಿಪ್ಸ್ಟಿಕ್, ಟ್ಯಾಟೂ ನಂತರ ಇದೀಗ ಮೆಹಂದಿಗೂ ಕಡಿವಾಣ ಹಾಕುವ ಆಲೋಚನೆಯಲ್ಲಿದೆ ಆರೋಗ್ಯ ಇಲಾಖೆ. ಮಾರುಕಟ್ಟೆಯಲ್ಲಿ ಮಾರಾಟವಾಗ್ತಾ ಇರೋ ಕಳಪೆ ಗುಣಮಟ್ಟದ ಮೆಹಂದಿಯಿಂದ ಆರೋಗ್ಯ ಸಮಸ್ಯೆ ಉದ್ಭವಿಸುತ್ತಿದೆ. ಮುಖ್ಯವಾಗಿ ಚರ್ಮದ ರೋಗ ಕಾಣಿಸಿಕೊಳ್ತಾ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಮೆಹಂದಿ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಟೆಸ್ಟಿಂಗ್ಗೆ ಒಳಪಡಿಸಿದೆ. ಹೆಣ್ಮಕ್ಳು ತುಂಬಾ ಇಷ್ಟಪಟ್ಟು ಎಲ್ಲಾ ಫಂಕ್ಷನ್ಗೂ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಇವಾಗ ಅದರಲ್ಲೂ ಕೆಮಿಕಲ್ ಬಂದ್ಬಿಟ್ಟಿದೆ ಅಂತ ಅಂದ್ರೆ ನಮ್ಗೆ ನಿಜ ಯೋಚನೆ ಮಾಡ್ತಾ ಇದೀನಿ ಏನ್ ಯೂಸ್ ಮಾಡಬಹುದು ಹೆಣ್ಮಕ್ಳು ಅಂತ ಹೇಳಿ. ಇವತ್ತು ಸ್ಕಿನ್ ಅಲರ್ಜಿ ಆಗಿರ್ಬೋದು, ರ್ಯಾಶಸ್ ಆಗಿರ್ಬೋದು, ತುಂಬಾನೇ ನಾವು ನೋಡ್ತಾ ಇರ್ತೀವಿ ರೀಲ್ಸ್ ಗಳಲ್ಲಿ. ಇವತ್ತು ಫೇಕ್ ಪ್ರಾಡಕ್ಟ್ಸ್, ಕಾಜಲ್ ಇಂದ ಹಿಡಿದು ಪ್ರತಿಯೊಂದು ಇವತ್ತು ಫೇಕ್ ಪ್ರಾಡಕ್ಟ್ಸ್ ಗಳು ಬರ್ತಾ ಇದೆ. ಇವತ್ತು ನಾವು ಬ್ಯಾಂಗ್ಳೂರಲ್ಲಿ ಸ್ಟ್ರೀಟ್ ಅಲ್ಲೆಲ್ಲ ಇವತ್ತು ಬ್ಯೂಟಿ ಪ್ರಾಡಕ್ಟ್ಸ್ ಗಳನ್ನೆಲ್ಲ ಸೇಲ್ ಮಾಡೋದನ್ನ ನೋಡ್ತಾ ಇದೀವಿ. ರಂಜಾನ್ ಬರ್ತಿದೆ, ಮೆಹಂದಿ ಹಾಕೊಳ್ತಾರೆ, ಎಲ್ಲರೂ ಚೆನ್ನಾಗ್ ಕಾಣ್ಬೇಕು ಅಂತ ಹಾಕ್ತಾರೆ. ಆದ್ರೂ ಯಾರು ಥಿಂಕ್ ಮಾಡಲ್ಲ ಅದರಿಂದ ಮುಂದೆ ನಮಗೆ ಏನಾಗುತ್ತೆ ಅಂತ. ಅದಕ್ಕೆ ನಾವು ಯಾವಾಗ್ಲೂ ಥಿಂಕ್ ಬಿಫೋರ್ ಅಂಡ್ ಡೂ ಅವರ್. ಇದನ್ನ ನಾವು ಯಾವ ವಿಷಯನೂ ಇಗ್ನೋರ್ ಮಾಡಲ್ಲ ಅಲ್ವಾ, ಸರ್ಕಾರದವರು ಮಾಡಲ್ಲ ಅನ್ಕೊಳ್ತೀನಿ. ಅದೇ ತರ ಈ ವಿಷಯನೂ ಇಗ್ನೋರ್ ಮಾಡ್ದೇನೆ ಎಲ್ಲ ಏನಿದೆ ಅಂತ ಉಸ್ತುವಾರಿ ತಗೊಳ್ಬೇಕು ಅಂತ ಹೇಳ್ಕೊಡ್ತೀನಿ. ಬ್ರ್ಯಾಂಡ್ ಹೆಸರಿನಲ್ಲಿ ಕಳಪೆ ಪೌಡರ್ ಸಪ್ಲೈ. ಕೇಂದ್ರಕ್ಕೆ ಪತ್ರ ಬರೆದ ಆರೋಗ್ಯ ಇಲಾಖೆ. ಬ್ರ್ಯಾಂಡ್ ಹೆಸರಲ್ಲಿ ಕಳಪೆ ಮೇಕಪ್ ಐಟಂಗಳು ಮಾರಾಟವಾಗ್ತಾ ಇದೆ. ದೀರ್ಘಕಾಲದ ಕಳಪೆ ಮೇಕಪ್ ಐಟಂಗಳನ್ನು ಬಳಸೋದ್ರಿಂದ ಸ್ಕಿನ್ ಕ್ಯಾನ್ಸರ್ ಬರೋ ಭೀತಿ ಕೂಡ ಇದೆ. ಹೀಗಾಗಿ ಕಳಪೆ ಪೌಡರ್, ಐ ಲೈನರ್, ಕಾಜಲ್ಗಳನ್ನ ಸ್ಯಾಂಪಲ್ಗಳನ್ನ ಟೆಸ್ಟ್ಗೆ ಕಳುಹಿಸಲಾಗಿದೆ. ರಾಜ್ಯದ ಕಲ್ಲಂಗಡಿ ಹಣ್ಣು ಸೇಫ್.
ಆಹಾರ ಇಲಾಖೆ ಆಯುಕ್ತರ ಸ್ಪಷ್ಟನೆ. ಇದೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಬೆಳೆದು ಮಾರಾಟವಾಗ್ತಾ ಇರೋ ಕಲ್ಲಂಗಡಿ ಹಣ್ಣು ಸೇಫ್ ಎನ್ನಲಾಗಿದೆ. ಈ ಸ್ಪಷ್ಟನೆಯನ್ನ ಖುದ್ದು ಆಹಾರ ಮತ್ತು ಸುರಕ್ಷತಾ ಇಲಾಖೆ ಆಯುಕ್ತರು ನೀಡಿದ್ದಾರೆ. ಸ್ಟೇಟ್ ಅಲ್ಲಿ ಎಲ್ಲ ಇದಾಗಿಲ್ಲ, ಅದು ಯಾವ್ದೋ ಬೇರೆ ಸ್ಟೇಟ್ ಅಲ್ಲಿ ಅದೊಂದು ವಿಡಿಯೋ ಇಟ್ಕೊಂಡು ನಮ್ ಸ್ಟೇಟ್ ಎಲ್ಲ ಹಂಗ ಆಗ್ತಿದೆ ಅಂತ ಹೇಳಿದಾರೆ. ನಮ್ ಸ್ಟೇಟ್ ತಿರ್ಗಾ ಈಗ ನೆನ್ನೆ ತೆಗಿಸಿದ್ದೀನಿ. ಲಾಸ್ಟ್ 3 months ಬ್ಯಾಕ್ 4 months ಬ್ಯಾಕ್ ಮಾಡಿಸಿದ್ದೆ, ಅವಾಗೇನು ಬಂದಿರಲಿಲ್ಲ. ಈಗ ತಿರ್ಗಾ ನೆನ್ನೆ ತೆಗಿಸಕ್ ಹೇಳಿದ್ದೀನಿ, ಅದೊಂದು ತೆಗಿಸಿ ಮಾಡ್ತೀವಿ. ಯಾಕಂದ್ರೆ ಅದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅದು ವಿಡಿಯೋ ಬಹಳ ಓಡಾಡ್ತಿದ್ದಲ್ಲ, ಇಂಜೆಕ್ಟ್ ಮಾಡೋದು ಅದು ಬೇರೆ ಸ್ಟೇಟ್, ಅದು ನಮ್ದಲ್ಲ. ಒಟ್ನಲ್ಲಿ ಬ್ಯಾನ್ ಬಿಸಿಯ ಮಧ್ಯೆ ಏನ್ ತಿನ್ನೋದು ಏನ್ ಬಿಡೋದು ಅಂತಿರೋ ಜನ ಸದ್ಯ ಯಾವ ಕಾಸ್ಮೆಟಿಕ್ ಬಳಸೋದು ಅನ್ನೋ ಕನ್ಫ್ಯೂಷನ್ಗೂ ಸಿಲುಕಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಬ್ಯಾನ್ ಬಿಸಿ ಜೋರಾಗಿದೆ. ಕಳಪೆ ಗುಣಮಟ್ಟದ ವಸ್ತುಗಳು ದಿನೇ ದಿನೇ ಬ್ಯಾನ್ ಲಿಸ್ಟ್ಗೆ ಒಳಪಡ್ತಾ ಇರುವಂತದ್ದು, ಅದು ಕೂಡ ಕಾಟನ್ ಕ್ಯಾಂಡಿ, ಗೋಬಿ ಮಂಚೂರಿ ನಿಷೇಧದ ನಂತರ ಇದೀಗ ಆರೋಗ್ಯ ಇಲಾಖೆ ಕಾಸ್ಮೆಟಿಕ್ ನಂತಹ ಒಂದು ಚಿತ್ತವನ್ನ ಇಟ್ಟಿರುವಂತದ್ದು, ಅದು ಕೂಡ ಟ್ಯಾಟೂ, ಲಿಪ್ಸ್ಟಿಕ್ ನಂತರ ಮೆಹಂದಿಗೂ ಕೂಡ ಈಗ ಬ್ಯಾನ್ ಬಿಸಿ ತಟ್ಟಿದೆ. ಸದ್ಯ ಏನಾಗ್ತಿದೆ ಬನ್ನಿ ರಿಪೋರ್ಟ್ ನೋಡೋಣ. ಟ್ಯಾಟೂ, ಲಿಪ್ಸ್ಟಿಕ್ ಆಯಿತು, ಇದೀಗ ಮೆಹಂದಿ ಸರದಿ. ಮೆಹಂದಿಯಲ್ಲೂ ಅಪಾಯಕಾರಿ ಅಂಶ ಇರುವ ಆತಂಕ. ಟ್ಯಾಟೂ ಹಾಕಿಸ್ಕೊಂಡ್ರೆ ಡೇಂಜರ್ ಅಂತಿದ್ದ ಜನ ಈಗ ಮೆಹಂದಿ ನೋಡಿ ಭಯ ಪಡುವ ಪರಿಸ್ಥಿತಿ ಬಂದಿದೆ. ಲಿಪ್ಸ್ಟಿಕ್, ಟ್ಯಾಟೂ ನಂತರ ಇದೀಗ ಮೆಹಂದಿಗೂ ಕಡಿವಾಣ ಹಾಕುವ ಆಲೋಚನೆಯಲ್ಲಿದೆ ಆರೋಗ್ಯ ಇಲಾಖೆ. ಮಾರುಕಟ್ಟೆಯಲ್ಲಿ ಮಾರಾಟವಾಗ್ತಾ ಇರೋ ಕಳಪೆ ಗುಣಮಟ್ಟದ ಮೆಹಂದಿಯಿಂದ ಆರೋಗ್ಯ ಸಮಸ್ಯೆ ಉದ್ಭವಿಸುತ್ತಿದೆ. ಮುಖ್ಯವಾಗಿ ಚರ್ಮದ ರೋಗ ಕಾಣಿಸಿಕೊಳ್ತಾ ಇದೆ. ಹೀಗಾಗಿ ಆರೋಗ್ಯ ಇಲಾಖೆ ಮೆಹಂದಿ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಟೆಸ್ಟಿಂಗ್ಗೆ ಒಳಪಡಿಸಿದೆ. ಹೆಣ್ಮಕ್ಳು ತುಂಬಾ ಇಷ್ಟಪಟ್ಟು ಎಲ್ಲಾ ಫಂಕ್ಷನ್ಗೂ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಇವಾಗ ಅದರಲ್ಲೂ ಕೆಮಿಕಲ್ ಬಂದ್ಬಿಟ್ಟಿದೆ ಅಂತ ಅಂದ್ರೆ ನಮ್ಗೆ ನಿಜ ಯೋಚನೆ ಮಾಡ್ತಾ ಇದೀನಿ ಏನ್ ಯೂಸ್ ಮಾಡಬಹುದು ಹೆಣ್ಮಕ್ಳು ಅಂತ ಹೇಳಿ. ಇವತ್ತು ಸ್ಕಿನ್ ಅಲರ್ಜಿ ಆಗಿರ್ಬೋದು, ರ್ಯಾಶಸ್ ಆಗಿರ್ಬೋದು, ತುಂಬಾನೇ ನಾವು ನೋಡ್ತಾ ಇರ್ತೀವಿ ರೀಲ್ಸ್ ಗಳಲ್ಲಿ. ಇವತ್ತು ಫೇಕ್ ಪ್ರಾಡಕ್ಟ್ಸ್, ಕಾಜಲ್ ಇಂದ ಹಿಡಿದು ಪ್ರತಿಯೊಂದು ಇವತ್ತು ಫೇಕ್ ಪ್ರಾಡಕ್ಟ್ಸ್ ಗಳು ಬರ್ತಾ ಇದೆ. ಇವತ್ತು ನಾವು ಬ್ಯಾಂಗ್ಳೂರಲ್ಲಿ ಸ್ಟ್ರೀಟ್ ಅಲ್ಲೆಲ್ಲ ಇವತ್ತು ಬ್ಯೂಟಿ ಪ್ರಾಡಕ್ಟ್ಸ್ ಗಳನ್ನೆಲ್ಲ ಸೇಲ್ ಮಾಡೋದನ್ನ ನೋಡ್ತಾ ಇದೀವಿ. ರಂಜಾನ್ ಬರ್ತಿದೆ, ಮೆಹಂದಿ ಹಾಕೊಳ್ತಾರೆ, ಎಲ್ಲರೂ ಚೆನ್ನಾಗ್ ಕಾಣ್ಬೇಕು ಅಂತ ಹಾಕ್ತಾರೆ, ಆದ್ರೂ ಯಾರು ಥಿಂಕ್ ಮಾಡಲ್ಲ ಅದರಿಂದ ಮುಂದೆ ನಮಗೆ ಏನಾಗುತ್ತೆ ಅಂತ. ಅದಕ್ಕೆ ನಾವು ಯಾವಾಗ್ಲೂ ಥಿಂಕ್ ಬಿಫೋರ್ ಅಂಡ್ ಡೂ ಅವರ್. ಇದನ್ನ ನಾವು ಯಾವ ವಿಷಯನೂ ಇಗ್ನೋರ್ ಮಾಡಲ್ಲ ಅಲ್ವಾ, ಸರ್ಕಾರದವರು ಮಾಡಲ್ಲ ಅನ್ಕೊಳ್ತೀನಿ. ಅದೇ ತರ ಈ ವಿಷಯನೂ ಇಗ್ನೋರ್ ಮಾಡ್ದನೆ ಎಲ್ಲ ಏನಿದೆ ಅಂತ ಉಸ್ತುವಾರಿ ತಗೊಳ್ಬೇಕು ಅಂತ ಹೇಳ್ಕೊಡ್ತೀನಿ. ಬ್ರ್ಯಾಂಡ್ ಹೆಸರಿನಲ್ಲಿ ಕಳಪೆ ಪೌಡರ್ ಸಪ್ಲೈ. ಕೇಂದ್ರಕ್ಕೆ ಪತ್ರ ಬರೆದ ಆರೋಗ್ಯ ಇಲಾಖೆ. ಬ್ರ್ಯಾಂಡ್ ಹೆಸರಲ್ಲಿ ಕಳಪೆ ಮೇಕಪ್ ಐಟಂಗಳು ಮಾರಾಟವಾಗ್ತಾ ಇದೆ. ದೀರ್ಘಕಾಲದ ಕಳಪೆ ಮೇಕಪ್ ಐಟಂಗಳನ್ನು ಬಳಸೋದ್ರಿಂದ ಸ್ಕಿನ್ ಕ್ಯಾನ್ಸರ್ ಬರೋ ಭೀತಿ ಕೂಡ ಇದೆ. ಹೀಗಾಗಿ ಕಳಪೆ ಪೌಡರ್, ಐ ಲೈನರ್, ಕಾಜಲ್ಗಳನ್ನ ಸ್ಯಾಂಪಲ್ಗಳನ್ನ ಟೆಸ್ಟ್ಗೆ ಕಳುಹಿಸಲಾಗಿದೆ. ರಾಜ್ಯದ ಕಲ್ಲಂಗಡಿ ಹಣ್ಣು ಸೇಫ್. ಆಹಾರ ಇಲಾಖೆ ಆಯುಕ್ತರ ಸ್ಪಷ್ಟನೆ. ಇದೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಬೆಳೆದು ಮಾರಾಟವಾಗ್ತಾ ಇರೋ ಕಲ್ಲಂಗಡಿ ಹಣ್ಣು ಸೇಫ್ ಎನ್ನಲಾಗಿದೆ. ಈ ಸ್ಪಷ್ಟನೆಯನ್ನ ಖುದ್ದು ಆಹಾರ ಮತ್ತು ಸುರಕ್ಷತಾ ಇಲಾಖೆ ಆಯುಕ್ತರು ನೀಡಿದ್ದಾರೆ. ಸ್ಟೇಟ್ ಅಲ್ಲಿ ಎಲ್ಲ ಇದಾಗಿಲ್ಲ, ಅದು ಯಾವ್ದೋ ಬೇರೆ ಸ್ಟೇಟ್ ಅಲ್ಲಿ ಅದೊಂದು ವಿಡಿಯೋ ಇಟ್ಕೊಂಡು ನಮ್ ಸ್ಟೇಟ್ ಎಲ್ಲ ಹಂಗ ಆಗ್ತಿದೆ ಅಂತ ಹೇಳಿದಾರೆ. ನಮ್ ಸ್ಟೇಟ್ ತಿರ್ಗಾ ಈಗ ನೆನ್ನೆ ತೆಗಿಸಿದ್ದೀನಿ. ಲಾಸ್ಟ್ 3 months ಬ್ಯಾಕ್ 4 months ಬ್ಯಾಕ್ ಮಾಡಿಸಿದ್ದೆ, ಅವಾಗೇನು ಬಂದಿರಲಿಲ್ಲ. ಈಗ ತಿರ್ಗಾ ನೆನ್ನೆ ತೆಗಿಸಕ್ ಹೇಳಿದ್ದೀನಿ, ಅದೊಂದು ತೆಗಿಸಿ ಮಾಡ್ತೀವಿ. ಯಾಕಂದ್ರೆ ಅದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅದು ವಿಡಿಯೋ ಬಹಳ ಓಡಾಡ್ತಿದ್ದಲ್ಲ, ಇಂಜೆಕ್ಟ್ ಮಾಡೋದು ಅದು ಬೇರೆ ಸ್ಟೇಟ್, ಅದು ನಮ್ದಲ್ಲ. ಒಟ್ನಲ್ಲಿ ಬ್ಯಾನ್ ಬಿಸಿಯ ಮಧ್ಯೆ ಏನ್ ತಿನ್ನೋದು ಏನ್ ಬಿಡೋದು ಅಂತಿರೋ ಜನ ಸದ್ಯ ಯಾವ ಕಾಸ್ಮೆಟಿಕ್ ಬಳಸೋದು ಅನ್ನೋ ಕನ್ಫ್ಯೂಷನ್ಗೂ ಸಿಲುಕಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.